ಹಿಂದೂ ಸಂಘಟನೆಗಳು ಆಕ್ರೋಶಗೊಂಡಿದ್ವು. ಪೋಷಕರು ಕೆರಳಿ ನಿಂತಿದ್ರು. ಗಲಾಟೆಗೂ ಮುನ್ನವೇ ಪೊಲೀಸರು ಅಲರ್ಟ್ ಆಗಿದ್ರು. ಶಾಲೆ ಮುಂದೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗೋಕೆ ಕಾರಣವೇ ಶ್ರೀರಾಮನ ಅವಹೇಳನ ಆರೋಪ. ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿದೆ. ಗರ್ಭಗುಡಿಯಲ್ಲಿ ಆಸೀನಾಗಿರುವ ರಾಮ ನಿತ್ಯ ದರ್ಶನ ನೀಡುತ್ತಿದ್ದಾನೆ. ಆದರೆ ಅದೇ ರಾಮನ ಹೆಸರಲ್ಲಿ ಇಲ್ಲಿ ದೊಡ್ಡ ಗಲಾಟೆಯೇ ಆಗ್ತಿದೆ. ಶ್ರೀರಾಮನಿಗೆ ಅವಹೇಳನ ಆರೋಪ, ಶಿಕ್ಷಕಿ ವಿರುದ್ಧ ಆಕ್ರೋಶ. ಮಸೀದಿಯ ಮೇಲೆ ರಾಮ ಮಂದಿರ ಕಟ್ಟಬೇಕಾದ ಅವಶ್ಯಕತೆ ಇತ್ತ? ಕಲ್ಲಿನ ಮೂರ್ತಿ ಇಟ್ಟ ತಕ್ಷಣ ಅಲ್ಲಿ ದೇವರು ಬಂದು ನಿಲ್ಲೋದಿಲ್ಲ. ಜೆರೋಸಾ ಶಾಲೆಯ ಮುಂದೆ ಹಿಂದೂ ಸಂಘಟನೆಗಳ ಪ್ರತಿಭಟನೆ. ಧರ್ಮ ದಂಗಲ್ನಿಂದಲೇ ಹೆಚ್ಚು ಸದ್ದು ಮಾಡೋ ಕರಾವಳಿಯಲ್ಲಿ ಮತ್ತೊಂದು ಬೆಂಕಿ ಹೊತ್ತಿಕೊಂಡಿದೆ. ಅದರಲ್ಲೂ ರಾಮನಿಗೆ ಅವಹೇಳನ ಆಗಿದೆ ಅಂತ ಹಿಂದೂ ಸಂಘಟನೆಗಳು ಸಿಡಿದಿವೆ. ಮಂಗಳೂರಿನ ಜಪ್ಪುನಲ್ಲಿರುವ ಜೆರೋಸಾ ಪ್ರೌಢಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅಯೋಧ್ಯೆ ಮತ್ತು ರಾಮದೇವರ ಅವಹೇಳನ ಮಾಡಿದ್ದಾರಂತೆ. ಈ ಸಂಬಂಧ ಪೋಷಕರೊಬ್ಬರು ಆಡಿಯೋ ಮಾಡಿ ಹಿಂದೂ ಸಂಘಟನೆಗಳಿಗೆ ರವಾನಿಸಿದರು. ಹಿಂದೂ ಧರ್ಮದ ಬಗ್ಗೆ, ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ, ಮೋದಿ ಅವರ ಬಗ್ಗೆ ರಾಜಕೀಯವಾಗಿ ತುಂಬ ಕೇವಲವಾಗಿ ಮಾತಾಡಿದ್ದಾರೆ. ಅಂದರೆ ಮಸೀದಿಯ ಮೇಲೆ ರಾಮ ಮಂದಿರ ಕಟ್ಟಬೇಕಾದ ಅವಶ್ಯಕತೆ ಇತ್ತ? ಆಡಂಬರಕ್ಕೆ ನೀವು ಡೆಕೋರೇಷನ್ ಮಾಡಿ ಕಲ್ಲಿನ ಮೂರ್ತಿ ಇಟ್ಟ ತಕ್ಷಣ ಅಲ್ಲಿ ದೇವರು ಬಂದು ನಿಲ್ಲೋದಿಲ್ಲ. ಇದೇ ಆಡಿಯೋ ವೈರಲ್ ಆಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಶಾಲೆಗೆ ಭದ್ರತೆ ನೀಡಿದ್ದಾರೆ. ಇದರ ನಡುವೆ ಇಂದು ಹಿಂದೂ ಸಂಘಟನೆಗಳು ಶಾಲೆಗೆ ಮುತ್ತಿಗೆ ಹಾಕಿದ್ವು. ವಿಷಯ ಗೊತ್ತಾಗ್ತಿದ್ದಂತೆ ಶಾಲೆಗೆ ಭೇಟಿ ನೀಡಿದ ಮಾಜಿ ಎಂಎಲ್ಸಿ ಐವಾನ್ ಡಿಸೋಜಾ ಆಡಳಿತ ಮಂಡಳಿ ಜೊತೆ ಚರ್ಚಿಸಿದ್ರು. ಅವರು ಹೊರಬರ್ತಿದ್ದಂತೆ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. ಪರಿಸ್ಥಿತಿ ಕೈಮೀರೋ ಮುನ್ನವೇ ಪೊಲೀಸರು ಹಿಂದೂ ಸಂಘಟನೆಯವರನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು. ಆ ಬಳಿಕ ಎಂಟ್ರಿ ಕೊಟ್ಟ ಪೋಷಕರು ಪ್ರಭಾ ಮಾತ್ರವಲ್ಲ, ಸ್ಟೀವನ್ ಕೂಡ ಹಿಂದೂ ದೇವರುಗಳ ಬಗ್ಗೆ ಅವಹೇಳನ ಮಾಡಿದ್ದಾರೆ. ಕರಾವಳಿಯ ದೈವಾಚರಣೆಗಳ ಬಗ್ಗೆಯೂ ವ್ಯಂಗ್ಯವಾಗಿ ಮಾತನಾಡ್ತಾರೆ ಅಂತ ಆರೋಪಿಸಿದ್ದಾರೆ. ಅವರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನೊಬ್ರು ಸ್ಟೀವನ್ ಸರ್ ಅಂತ ಇದ್ದಾರೆ, ಅವರು ಸಹ ಹಾಗೆ ಮಕ್ಕಳಿಗೆ ಬೈಯುವಾಗ ನಮ್ಮ ದೈವದ ಹೆಸರನ್ನು ಎತ್ತಿ ನಿಂದನೆ ಮಾಡ್ತಾರಂತೆ. ಬೈಯುವಾಗ ದೈವದ ಹೆಸರು ಎತ್ತಿ ಅವರಿಗೆ ಬೈತಾರೆ ಅಂತ ಅದು ಸಹ ನನಗೆ ಸುದ್ದಿ ಸಿಕ್ಕಿತ್ತು. ಹಿಂದೂ ಸಂಘಟನೆಗಳು ಹಾಗೂ ಪೋಷಕರ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಎಂಎಲ್ಸಿ ಐವಾನ್ ಡಿಸೋಜಾ, ಶಾಲಾ ಆಡಳಿತ ಮಂಡಳಿಯವರು ಈ ಸಂಬಂಧ ತನಿಖೆ ಮಾಡ್ತಾರೆ ಅಂದ್ರು. ಅದಕ್ಕೆ ಅವರು ತನಿಖೆ ಮಾಡ್ತಾರೆ, ತನಿಖೆ ಮಾಡಿದ ಮೇಲೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ತನಿಖೆಯಲ್ಲಿ ಏನು ಬರ್ತದೆ ನೋಡೋಣ, ತನಿಖೆ ಬರುವವರೆಗೆ ವೆಯ್ಟ್ ಮಾಡಿ. ಇಂದು ಶನಿವಾರ ಆಗಿದ್ರಿಂದ ಮಧ್ಯಾಹ್ನವೇ ಶಾಲೆ ಕ್ಲೋಸ್ ಆಗಿತ್ತು. ಸೋಮವಾರ ಮತ್ತೆ ಬರುತ್ತೇವೆ ಅಂತ ಪೋಷಕರು ವಾಪಸ್ ಆಗಿದ್ದು, ಸೋಮವಾರ ಇಲ್ಲಿ ಇನ್ನೊಂದು ಸುತ್ತಿನ ಹೋರಾಟ ಆಗೋ ಸಾಧ್ಯತೆ ಇದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.